ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಅಬ್ಬರದ ಮಳೆ ಬಂತು ಅಂದ್ರೆ ಸಾಕು, ಉತ್ತರ ಕನ್ನಡ ಜಿಲ್ಲೆಯ ಹಲವು ಹಳ್ಳಿಗಳು ಇಡೀ ಪ್ರಪಂಚದ ಸಂಪರ್ಕವನ್ನೇ ಕಳೆದುಕೊಳ್ಳುತ್ತದೆ. ಇದಕ್ಕೆ ಸಾಕ್ಷಿ ಹೊನ್ನಾವರ ತಾಲೂಕಿನ ದೊಡ್ಡಹಿತ್ತಲ ಗ್ರಾಮ. ಇಲ್ಲಿ ಬದುಕಿದ್ದಾಗ ಮಾತ್ರವಲ್ಲ, ಸತ್ತ ಮೇಲೂ ನೆಮ್ಮದಿಯ ವಿದಾಯ ಸಿಗಲ್ಲ. ಅಂತ್ಯ ಸಂಸ್ಕಾರ ಮಾಡಲು ಉಕ್ಕಿ ಹರಿಯುತ್ತಿರುವ ಹೊಳೆ ನೀರಿನಲ್ಲೇ ಹೆಣವನ್ನು ಹೊತ್ತು ಸಾಗಬೇಕಾದ ನರಕಯಾತನೆ. ಇಷ್ಟೆಲ್ಲ ಸಂಕಷ್ಟದ ನಡುವೆಯೂ ಈ ಗ್ರಾಮದ ಜನರ ಬದುಕು ಹೇಗಿದೆ ನೋಡಿ ಈ ವಿಶೇಷ ವರದಿ. ಉಕ್ಕಿ ಹರಿಯುತ್ತಿರುವ ಬಾಸ್ಕೇರಿ ಹೊಳೆ, ಕುತ್ತಿಗೆ ಮಟ್ಟದ ನೀರಿನಲ್ಲಿ ಜೀವವನ್ನು ಕೈಯಲ್ಲಿ ಹಿಡಿದು ಸಾಗುತ್ತಿರುವ ಗ್ರಾಮಸ್ಥರು. ಅವರ ಹೆಗಲ ಮೇಲಿರುವುದು ಇನ್ಯಾರದ್ದೋ ಅಲ್ಲ, ಹೆತ್ತವರದ್ದೋ ಅಥವಾ ಒಡ ಹುಟ್ಟಿದವರದ್ದೋ ಮೃತದೇಹ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ದೊಡ್ಡಹಿತ್ತಲ ಗ್ರಾಮದ ಇವತ್ತಿನ ನರಕ ಸದೃಶ ಸ್ಥಿತಿ ಇದು. 50ಕ್ಕೂ ಹೆಚ್ಚು ಮನೆಗಳಿರುವ ಈ ಗ್ರಾಮಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಇಂದಿಗೂ ಒಂದು ಸರಿಯಾದ ರಸ್ತೆ ಇಲ್ಲ. ಹೊಳೆ ದಾಟಲು ಒಂದು ಸೇತುವೆಯೂ ಇಲ್ಲ. ಮಳೆಗಾಲ ಬಂತಂದ್ರೆ ಈ ಊರು ಹೊರ ಜಗತ್ತಿನ ಸಂಪರ್ಕ ಕಳೆದುಕೊಂಡು ದ್ವೀಪದಂತಾಗುತ್ತದೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಬಾಸ್ಕೇರಿ ಹೊಳೆ ಸಂಪೂರ್ಣ ತುಂಬಿ ಹರಿಯುತ್ತಿದ್ದು, ಗ್ರಾಮಸ್ಥರು ಓಡಾಡುವ ದಾರಿಯನ್ನೇ ನುಂಗಿ ಹಾಕಿದೆ. ಇಂತಹ ಪರಿಸ್ಥಿತಿ ಇದ್ದಾಗಲೇ ಗ್ರಾಮದ ನಿವಾಸಿಯೊಬ್ಬರು ಮೃತಪಟ್ಟಿದ್ದು, ಅವರ ಅಂತ್ಯ ಸಂಸ್ಕಾರ ಮಾಡಲು ಗ್ರಾಮಸ್ಥರು ಹರಸಾಹಸ ಪಡಬೇಕಾಯಿತು. ಮೃತರ ಶವವನ್ನು ಹೆಗಲ ಮೇಲೆ ಹೊತ್ತು ಆರ್ಭಟಿಸುತ್ತಿರುವ ನದಿಯ ನೀರಿನಲ್ಲೇ ಇಳಿದು ಜೀವ ಪಣಕ್ಕಿಟ್ಟು ಸಾಗಿಸಿದ್ದಾರೆ. ಈ ಹೃದಯ ವಿದ್ರಾವಕ ದೃಶ್ಯ ಇಡೀ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಬರೀ ಸಾವಿನ ವಿಷಯ ಮಾತ್ರವಲ್ಲ, ಯಾರಿಗೆ ಆರೋಗ್ಯ ಕೆಟ್ಟರೂ, ಗರ್ಭಿಣಿಯರಿಗಾಗಲಿ ವೃದ್ಧರಿಗಾಗಲಿ ತುರ್ತು ಚಿಕಿತ್ಸೆ ಬೇಕೆಂದರೂ ಇದೇ ಜಲಕಂಟಕವನ್ನು ದಾಟಬೇಕಾದ ಅನಿವಾರ್ಯತೆ ಇಲ್ಲಿದೆ. ದೊಡ್ಡಹಿತ್ತಲ ಗ್ರಾಮ ಕುಮಟಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತದೆ. ಇಲ್ಲಿನ ಶಾಸಕ ದಿನಕರ್ ಶೆಟ್ಟಿ ಈ ಬಗ್ಗೆ ಗಮನ ಹರಿಸಬೇಕಿದೆ. ಚುನಾವಣೆ ಬಂದಾಗ ಮತ ಕೇಳಲು ಬರುವ ಜನಪ್ರತಿನಿಧಿಗಳಿಗೆ ಜನರ ಈ ಕಣ್ಣೀರು ಕಾಣಿಸುವುದಿಲ್ಲವೇ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಇನ್ನಾದರೂ ಜಿಲ್ಲಾಡಳಿತ ಹಾಗೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಗ್ರಾಮಕ್ಕೆ ಕನಿಷ್ಠ ಒಂದು ಸೇತುವೆ ಹಾಗೂ ರಸ್ತೆಯ ಮೂಲಭೂತ ಸೌಕರ್ಯ ಒದಗಿಸಬೇಕಾಗಿದೆ. जी वॉश कर घरा कड़े मुक्कारिया
उडतो उदा उडतो ग कमायला हाती